ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ಗೈಸ್. ಗೈಸ್ ಇವತ್ತಿನ ಬ್ಲಾಗ್ ಮತ್ತೆ ಮದುವೆ ಬ್ಲಾಗ್ ಆಗಿರುತ್ತೆ. ಆ್ಯಂಡ್ ಯಾರ್ದು ಮದುವೆ ಅಂದರೆ ನಮ್ಮ ಅತ್ತಿಗೆ ಅವರ ತಂಗಿ ಮದುವೆಗೆ ಹೊರಡ್ತಾ ಇದ್ದೀವಿ. ಸೊ ಅದಿತಿ ನೋಡಿ ಯಾವ ಥರ ರೆಡಿ ಆಗಿದ್ದಾಳೆ ಅಂತ. ಫುಲ್ ರಿಸೆಪ್ಷನ್. ಆ್ಯಂಡ್ ಗೈಸ್ ನನ್ನ ಡ್ರೆಸ್ಸು ನಾನು ತೊಗೊಂಡಿದ್ದು ಆಲ್ಮೋಸ್ಟ್ 6 years ಆಯಿತು. 6 yearsಗೂ ಇನ್ನೂ ಫಿಟ್ ಆಗ್ತಾಯಿದೆ ನನಗೆ. ಸೊ ಆ್ಯಕ್ಚುಲಿ ನಾನು ಯೂಶ್ವಲಿ ಈ ಥರ ಔಟ್ಫಿಟ್ಸ್ ಎಲ್ಲ ರಿಪೀಟೆಡಾಗಿ ಹಾಕೋದಿಲ್ಲ, ಯಾವಾಗಲೂ ಒಂದೊಂದು ಸತಿ ಹಾಕ್ತೀನಿ. ಸೊ ಅವತ್ತು ಹಾಕಿದ್ದು ನಮ್ಮ ಅಕ್ಕ ಮದುವೆಗೆ ಹಾಕಿದ್ದನ್ನು ಇವತ್ತು ನಾನು ವೇರ್ ಮಾಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಚೆನ್ನಾಗಿದೆ ಅಲ್ವಾ? ನನಗೆ ಕಲರ್ ತುಂಬ ಇಷ್ಟ ಆಯಿತು. ಫುಲ್ ಲಾಂಗ್ ಲೆಂತ್ ಇದೆ. ಆ್ಯಂಡ್ ಸೊ ಅದಿತಿ ಅವರು ಇನ್ನೊಂದು ಮದುವೆಗೆ ಹೋಗ್ತಾ ಇದ್ದಾರೆ. ಅವ್ರು ಅದು ಮುಗಿಸ್ಕೊಂಡು ಬರ್ತಾರಂತೆ, ಗೊತ್ತಿಲ್ಲ. ಸೊ ಮೇ ಬಿ ಅಲ್ಲಿ ಮೀಟ್ ಆಗೋಣ, ಇವಳು ಅಲ್ಲಿ ಸಿಗ್ತಾಳೆ. ಸೊ ಅಲ್ಲಿವರೆಗೂ ನಾನು ನಿಮ್ಮನ್ನು ಅಲ್ಲಿವರೆಗೂ ಕಾಯ್ತಾ ಇರಬೇಕು. ಕಾದಿಲ್ಲ ಅಂದರೆ ನಾನು ಸಿಗೋದಿಲ್ಲ. ನಾವು ಇನ್ ಕೇಸ್ ನಾವು ಇವ್ರು ಲೇಟ್ ಆದರೆ ಬಂದುಬಿಡ್ತೀವಿ ಗೈಸ್, ಅಷ್ಟೇ. ಸೊ ಅದೊಂದು. ಮತ್ತೆ ಈಗ ಹೊರಡೋಣ. ಈಗ ನಾನು ಕ್ಯಾಬ್ ಬುಕ್ ಮಾಡಬೇಕು. ಸಿಂಪಲ್ ಮೇಕಪ್ ಕಣ್ ಮೇಲೆ ಇಟ್ಟಿಲ್ಲ. ಹೌದು, ನಾನು ಅಷ್ಟು ಕಣ್ ಕಾಟ್ಗೆ ಇಟ್ಟಿಲ್ಲ. ಯಾಕೆ? ಐ ನ್ಯಾಚುರಲ್ ನೋ. ಓಕೆ ಗೈಸ್. ಆ್ಯಂಡ್ ಬಟ್ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ. ಅದಿತಿ ಔಟ್ಫಿಟ್ ಹೆಂಗಿದೆ ಅಂತ ಹೇಳಿ. ನಂಗೆ ತುಂಬ ಇಷ್ಟ ಈ ಕಲರ್. ನಿನ್ಗೆ ಯಾವ ಕಲರ್ ಇಷ್ಟ ಇಲ್ಲ ಅದನ್ನ ಹೇಳು. ಬ್ಲ್ಯಾಕ್ ಇಸ್ ಮೈ ಫೇವ್ರೆಟ್. ಬಟ್ ಈ ಕಲರ್ ಇದೆಲ್ಲ ಈ ಕಲರ್ ಎಷ್ಟು ಚೆನ್ನಾಗಿ. ಮಜಂತಾ ಪಿಂಕ್. ಓಕೆ ಗೈಸ್, ಹೊರಡೋಣ ಈಗ. ಇನ್ನೇನು ಸ್ವಲ್ಪ ಲಾಸ್ಟ್ ಮೂಮೆಂಟ್ ಗೆಟ್ ರೆಡಿ ಇರುತ್ತಲ್ಲ, ಅದನ್ನು ಮಾಡಿಕೊಂಡು ಹೊರಡ್ಬೇಕೀಗ. ಸೊ ಲೆಟ್ಸ್ ಗೋ, ನೋಡೋಣ ಹೆಂಗಿರುತ್ತೆ. ಆ್ಯಂಡ್ ಮುಂದೆ ಬರೋ ವ್ಲಾಗ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಿ ಗೈಸ್. ಇನ್ನು ಥ್ಯಾಂಕ್ ಯು ಸೋ ಮಚ್ ಫಾರ್ 491 ಸಬ್ಸ್ಕ್ರೈಬರ್ಸ್. ಕೈನೋ ಬಂತು. ಥ್ಯಾಂಕ್ ಯು ಅಷ್ಟೇ. ಸಪೋರ್ಟ್ ಮಾಡಿ ಗೈಸ್. ಯಾಕೆ ವಿಡಿಯೋ ನೋಡ್ತೀರಾ, ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ? ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ತುಂಬ ಇಂಟ್ರೆಸ್ಟಿಂಗ್ ಬ್ಲಾಗ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಐ ಆಮ್ ಬಿಸಿ ಆ್ಯಂಡ್ ಐ ವಿಲ್ ಆಲ್ಸೋ ಬಿಕಮ್ ಬಿಸಿ. ಸೊ ನೆಕ್ಸ್ಟ್ ಬ್ಲಾಗ್ ಟ್ರೈ ಮಾಡ್ತೀನಿ ಬರೋದಕ್ಕೆ. ಅದ್ರದ್ದಲ್ಲ ಗೈಸ್, ಆ ಊರ್ದು ಊರಬ್ಬ ಅಲ್ಲ, ಇನ್ನೊಂದು ಊರ್ದು ಊರಬ್ಬ ಬ್ಲಾಗ್. 2 ಊರು. ಅದಾದಮೇಲೆ ಆ ಊರಬ್ಬದ ಬ್ಲಾಗ್ ಬರುತ್ತೆ. ಸೊ ನೋಡಿ, ನೀವು ಕೂಡ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ನಾವು ಯಾವ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ, ಹೆಂಗಿರುತ್ತೆ, ಏನೇನು ಮಾಡ್ತೀವಿ ಎಲ್ಲನೂ ನಾವು ವಿಡಿಯೋಲಿ ಅಪ್ಡೇಟ್ ಮಾಡ್ತೀವಿ. ಸೊ ಆ್ಯಂಡ್ ಸಹನಾನು ನಿಮಗೆ ತೋರಿಸ್ಬಿಡ್ತೀನಿ. ಬಾ ಸಹನ, ನೋಡಿ ಇಬ್ಬರು ಅಕ್ಕ ತಂಗಿ ಒಂದೇ ಥರ ಹಾಕೊಂಡಿದ್ದಾರೆ ಗೈಸ್. ನೋಡಿ ಗೈಸ್, ನಮ್ಮ ಮಮ್ಮಿ ಬರ್ತಾ ಇದ್ದಾರೆ ಗೈಸ್. ಓಕೆ, ಇಲ್ಲಿ ನೋಡಿ ದೆವ್ವ ಕಣ್ಣು ಮೇಲೆ ಕಣ್ಣು ಕೆಳಗೆ ಎಲ್ಲ ಹಾಕೊಂಡು. ಓಕೆ, ಇವಾಗ ಮಾಡು. ಆ್ಯಂಡ್ ಎಸ್ ಗೈಸ್, ಲೊಕೇಶನ್ ರೀಚ್ ಆದ್ವಿ. ಆ್ಯಂಡ್ ಪಾಪು ನಾನು ರೆಡಿ ಮಾಡ್ತಾ ಇದ್ದೀವಿ. ಸೊ ಅವಳು ನಿದ್ದೆ ಮಾಡಿಬಿಟ್ಟಿದ್ಲು ನಾವು ಹೋಗೋಷ್ಟೊತ್ತಿಗೆ. ಆ್ಯಂಡ್ ಅಷ್ಟು ಬೇಗ ನಾವು ಹೋಗಿದ ತಕ್ಷಣ ಎಬ್ಬರಿಸಿ ರೆಡಿ ಮಾಡಿ ಪ್ರಿನ್ಸಸ್ ಥರ ಕಾಣಿಸ್ತಾ ಇತ್ತು ಆ ಫ್ರಾಕ್ ಅವಳಿಗೆ. ಆ್ಯಂಡ್ ನೋಡ್ಬೋದು ನಮ್ಮ ಅಕ್ಕ ರೆಡಿ ಮಾಡ್ತಾ ಇದ್ದಾರೆ. ಇನ್ನೇನೆಲ್ಲ ರೆಡಿ ಮಾಡಿ ಸ್ವಲ್ಪ ಬೇಗನೆ ನಾವು ರೀಚ್ ಆಗಿದ್ವಿ. ಆವಾಗ ಗಂಡು ಹೆಣ್ಣದು ಎಂಟ್ರಿ ಆಗ್ತಾಯಿತ್ತು. ಸೊ ಅವ್ರ ಎಂಟ್ರಿ ಹೆಂಗಿದೆ ಅಂತ ನೋಡಿ. ಆ್ಯಂಡ್ ಎಸ್ ಗೈಸ್, ತುಂಬ ಕಮ್ಮಿ ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡೋಕ್ಕಾಯಿತು ನನಗೆ. ಸೊ ದಟ್ ಯಾಕಂದರೆ ಜಾಸ್ತಿ ಮಾಡೋಕ್ಕಾಗಿಲ್ಲ ವಿಡಿಯೋ. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡ್ಕೊಂಡಿದ್ವಿ. ಆ್ಯಂಡ್ ನೋಡ್ಬೋದು ಹುಡುಗ ಹುಡುಗಿ ಈ ಥರ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಇವ್ರು ಬಂದು ನಮ್ಮ ಅತ್ತಿಗೆ ಅವರ ತಂಗಿ ಮದುವೆ ಇದು. ಸೊ ಎಲ್ಲರೂ ಹೋಗಿದ್ವಿ. ಆ್ಯಂಡ್ ಇನ್ನೇನು ಫಂಕ್ಷನ್ ಶುರು ಆಯಿತು ನಾವು ಹೋಗೋಷ್ಟೊತ್ತಿಗೆ. ಆ್ಯಂಡ್ ಅಲ್ಲಿ ಮ್ಯೂಸಿಕ್ ಎಲ್ಲ ಇತ್ತು, ಸೊ ಅದಕ್ಕೆ ನಾನು ವಾಯ್ಸ್ ಹಾಕಿಲ್ಲ.
ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ಲೌಡ್ ಮ್ಯೂಸಿಕ್ ಇತ್ತು, ಅದು ಹಾಕಿದ್ರೆ ಕಾಪಿರೈಟ್ ಬರುತ್ತೆ. ಸೊ ಹಂಗಾಗಿ ಆ್ಯಂಡ್ ನಾವೆಲ್ಲ ಕೂತ್ಕೊಂಡು ಫಂಕ್ಷನ್ನ ನೋಡ್ತಾ ಇದ್ವಿ. ಮದುವೆ ಯಾರ್ಯಾರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಅದನ್ನೆಲ್ಲ ನೋಡ್ಕೊಂಡಿದ್ವಿ. ಆ್ಯಂಡ್ ಸ್ವಲ್ಪ ಟೈಮ್ ಆಗಿದ ತಕ್ಷಣ ಹಂಗೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋಗಿ ಪಾನಿಪುರಿ, ಫ್ರೂಟ್ ಸ್ಯಾಲೆಡ್ ಅದೆಲ್ಲ ಐಟಮ್ಸ್ ಇತ್ತು. ಹಂಗೆ ತಿನ್ಕೊಂಡು ಪಾಪು ಜೊತೆ ಆಟ ಆಡ್ಕೊಂಡಿದ್ವಿ. ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಾ ಇದ್ಲು. ಎಲ್ಲ ಡ್ರೆಸ್ ಕಲರ್ಫುಲ್ ಆಗಿರೋದೆಲ್ಲ ನೋಡ್ತಾ ಇದ್ಲು. ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವೀಡಿಯೋ ಮಾಡೋದೇ ಮರ್ತೋಯ್ತು ನನಗೆ ಜಾಸ್ತಿ. ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ಇದು ನೆಕ್ಸ್ಟ್ ಡೇ. ಸೊ ಈ ವ್ಲಾಗ್ ಬಂದು, ಈ ವಿಡಿಯೋಸ್ ಬಂದು ನೆಕ್ಸ್ಟ್ ಡೇ ನಮ್ಮ ಅಕ್ಕ ಮನೆಗೆ ಅವ್ರ ಹಬ್ಬ ಇತ್ತು ಅವ್ರದ್ದು. ಬಟ್ ನಾವು ನಾನ್ ವೆಜ್ ಡೇಗೆ ಹೋಗಿದ್ವಿ. ಆ್ಯಂಡ್ ಬರೀ ನಾನ್ ವೆಜ್ಜದ್ದು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ಗೈಸ್. ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ಈ ಪಾರ್ಟ್ನ ಸ್ಕಿಪ್ ಮಾಡಿ, ಸೊ ದಟ್ ನಿಮ್ಗೆ ಅನ್ಕಂಫರ್ಟಬಲ್ ಫೀಲ್ ಆಗಲ್ಲ. ಆ್ಯಂಡ್ ಇಲ್ಲಿ ನಮ್ಮಕ್ಕ ರಸಮ್ ಮಾಡ್ತಾಯಿದ್ದಾರೆ, ಇಲ್ಲಿ ನಮ್ಮಮ್ಮ ಫೈನಲ್ ಟಚ್ಗೆ ಮುದ್ದೆ ಮಾಡ್ತಾಯಿದ್ದಾರೆ. ಆ್ಯಂಡ್ ತುಂಬ ಐಟಮ್ಸ್ ಇತ್ತು. ಏನೇನು ಐಟಮ್ಸ್ ಅಂತ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ನಮ್ಮಕ್ಕ ಇಲ್ಲಿ ಬೋಟಿ ಗೊಜ್ಜು ಮಾಡ್ತಾಯಿದ್ದಾರೆ. ಆ್ಯಂಡ್ ತುಂಬ ಎಲ್ಲ ಐಟಮ್ಸ್ ಕೂಡ ಸೂಪರ್ವಾಗಿತ್ತು ಟೇಸ್ಟ್ ವೈಸ್ ಎಲ್ಲನೂ. ಎಲ್ಲ ಸೇರಿಕೊಂಡು ಪ್ರತಿಯೊಂದು ಫಂಕ್ಷನಲ್ಲೂ ಇದೇ ಥರ ಇರುತ್ತೆ. ಎಲ್ಲರೂ ಒಂದೊಂದು ಐಟಮ್ಸ್ ಮಾಡಿ ಎಲ್ಲ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತೀವಿ. ಆ್ಯಂಡ್ ಅದೊಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಬಿರಿಯಾನಿ ಕೂಡ ಒಂದು ಪಾತ್ರೆಯಲ್ಲಿ ಮಾಡಿ ಮಟನ್ ಸಾರೆಲ್ಲ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ಬೋಟಿ ಬೇಯಿಸಿಟ್ಟಿದ್ದಾರೆ. ಇದೆಲ್ಲ ಯಾರಾದರೂ ವೆಜಿಟೇರಿಯನ್ಸ್ ಇದ್ದರೆ ಇದನ್ನು ಸ್ಕಿಪ್ ಮಾಡಿ, ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಆದರೆ. ಆ್ಯಂಡ್ ಇದೆಲ್ಲ ನೋಡಿ. ಇಲ್ಲಿ ಬೋಟಿ ಫ್ರೈಗೆ ಇಷ್ಟು ಆ್ಯಕ್ಚುಲಿ ಅದೆಲ್ಲ ಮಾಡೋಷ್ಟೊತ್ತಿಗೆ ನಾವು ಲೇಟ್ ಆಯಿತು ಅಷ್ಟೊತ್ತಿಗೆ ಅವ್ರು ಮಾಡಿಬಿಟ್ಟಿದ್ರು ಅಷ್ಟೊಂದೆಲ್ಲ ಐಟಮ್ಸು. ಸೊ ನನಗೆಲ್ಲನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಹೋದ್ಮೇಲೆ ಏನೇನು ಮಾಡಿದ್ರು ಅದಷ್ಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಗೈಸ್. ಬಟ್ ಏನೇನು ಮಾಡಿದ್ರು ಐಟಮ್ಸ್ ಎಲ್ಲನೂ ವಿಡಿಯೋಲಿ ತೋರಿಸಿದ್ದೀನಿ ನೋಡಿ. ಆ್ಯಂಡ್ ಈ ವಿಡಿಯೋ ಎಲ್ಲ ನಾನ್ ವೆಜ್ ಲವರ್ಸ್ಗೆ. ಸೂಪರ್ ಆಗೈತಾ? ಯಾರು ಮಾಡಿದ ಮಟನ್ ಸಾರು? ಸೂಪರ್. ಚೆನ್ನಾಯ್ತಾ? 100 ಮೀ ಹಸ್ಲಕ್ಕ ಲಿಪ್ಸ್ಟಿಕ್ ಎಲ್ಲ ಹೋಯ್ತು. ಟೇಸ್ಟ್ ಮಾಡಿಬಿಟ್ಟು ಹೇಳಿ. ನೀನು ಇನ್ನೂ ಮಾಡಿಲ್ಲಲ್ಲ? ನಾನು ಯಾವುದು ಮಾಡಿಲ್ಲ ಇನ್ನು. ಅದು ಬೇಕು ಮೇನು. ತಿನ್ನಕ್ಕ. ಹಾಂ ಬಿರಿಯಾನಿ ಉಪ್ಪು ಚೆನ್ನಾಯ್ತಲ್ಲ? ಅಮ್ಮ ಮಾಡೋದಕ್ಕಿಂತ ಒಂಥರ ಡಿಫ್ರೆಂಟ್ ಆಗೈತೆ. ಹೌದು, ಸ್ಟೋರಿ ಮಟನ್ ಸಾರು ಅಚ್ಚ ಮುದ್ದೆ ತೊಳಸ್ತವ್ರೆ. ಅಕ್ಕ ಅಮ್ಮಗಂತ ಈ ಕಚೇರಿಯನ್ನು ತೋಗೂರಲ್ಲಿ ಫಿಕ್ಸ್ ಮಾಡಿ ಅತ್ತೆ ಸೊಸೆ ಕಾಂಪಿಟೇಷನ್ ಅಲ್ಲಿ ಸೊಸೆ ಅತ್ತೆಯಿಂದ ಮೀರಿಸಿದ್ದಾಳೆ. ತಿನ್ಸು ಹೆಂಗೈತ್ ಮಾ? ಬಿರಿಯಾನಿ ಮಂಗ್ಲಕ್ಕ. ದೊನ್ನೆ ಬಿರಿಯಾನಿನಾ? ಸೊ ಇಲ್ಲಿ ಬೋಟಿ ಫ್ರೈ ಆಗ್ತಿದೆ. ಇನ್ನ ಮಸಾಲೆ ಏನು ಹಾಕಿಲ್ಲ ಅಲ್ಲ? ಎಲ್ಲ ಆಗಿದೆ, ಡ್ರೈ ಆಗ್ಬೇಕು. ಫುಲ್ ಡ್ರೈ ಆದ್ರೆ ಹೌದಾ? ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ, ಇದಾಗುತ್ತಲ್ಲ ನೀರು, ಅವಾಗ ಕಲರ್ಫುಲ್ ಆಗಿರುತ್ತೆ. ಇನ್ನೊಂಚೂರು ಕಲರ್ ಇರಬೇಕು. ಹೌದು, ಇದು ಯೂಟ್ಯೂಬ್ ಆಫ್ ಮಾಡ್ಬೇಕು. ಎಲ್ಲ ರೆಕಾರ್ಡ್ ಆಗುತ್ತಾ? ಹೌದು. ಅಯ್ಯಕ್ಕ
ಹಾಯ್. ಲೇಡೀಸ್ ಇನ್ ಕಿಚನ್. ಎಕ್ಸ್ಟ್ರಾ ಸ್ವಲ್ಪ ಹಾಕ್ತಾರೆ ನಾವು. ಕಬಾಬ್ ಆಲ್ಮೋಸ್ಟ್ ತಿರುಗಿಸ್ಬೇಕಾಕ ಹಿಂಗೆ ಮಾಡಿ ತಿರುಗಿಸ್ತೀರಾ? ಆಮೇಲೆ ನೀವು ಫೋನ್ ಕೊಟ್ರೆ ಹಾಕ್ಕೊಡ್ತೀನಿ. ಇನ್ನು ಸ್ವಲ್ಪ ಬೇಯಬೇಕತ್ತೆ. ಬೋಟಿ ಫ್ರೈ ಗೊತ್ತಾಗ್ತಿದ್ದ ಏನು ಮಾಡೋದು ಡ್ರೈ ನಮಗೆ ಆಗಿ ಕಟ್ ಮಾಡೋಷ್ಟು ಪೇಷನ್ಸ್ ಇದ್ದಿಲ್ವಲ್ಲ ಎಲ್ಲ. ಕಿಚನ್ ಕ್ಲೀನಿಂಗ್ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತಮ್ಮ, ಚೆನ್ನಾಗಿ. ಏನೇನಿತ್ತು ರಾತ್ರಿ ಎಲ್ಲ? ಹ್ಞೂ ಪಲ್ಲಕ್ಕಿಗಳು, ಹ್ಞೂ ತಂಪೆ, ಹ್ಞೂ ಡ್ಯಾನ್ಸ್ಗಳು, ದೇವ್ರ ಮೆರವಣಿಗೆ ಹ್ಞೂ ಎಲ್ಲ ಇತ್ತು. ಹ್ಞೂ ಎಂಜಾಯ್ ಮಾಡಿದ್ರಾ? ಹ್ಞೂ ಓಕೆ. ಕಬಾಬನ್ನು ಒಂದು 10 ನಿಮಿಷ 5 ನಿಮಿಷ ಕಬಾಬ್ ಸಾಕಬೇಕಾ? ಪೀಸ್ ದೊಡ್ಡ ದೊಡ್ಡದಾಗೈತಲ್ಲ, ಅದಕ್ಕೆ ಅದು ರೇಟ್ ಆಗ್ತೈತೆ. ಸಾಕಲ್ಲ? ನೋಡಮ್ಮ ಇನ್ನ ಯೋಗ ಇತ್ತು ನಮ್ಮ ಜೊತೆಲೆಲ್ಲ, ಅದಕ್ಕೆ ಬಂದ. ಬಂತಣ್ಣ. ಅಯ್ಯೋ ತಟ್ಟೆ ಟಚ್ ಮಾಡಿದ್ರೆ ಹಾಕ್ಬೇಕು. ಇನ್ನು ಸ್ವಲ್ಪ ಹಾಕು. ತಟ್ಟೆ ಟಚ್ ಮಾಡಬಾರ್ದು ಅಪ್ಪು, ಟಚ್ ಮಾಡಬಾರ್ದು. ನಾಯಿ ಮೇಲಿಂದ ಸಾಕಪ್ಪ, ಅಯ್ಯೋ ಸಾಕು ಸಾಕು ಸಾಕು. ಪಾಪ ಒಂದ್ ಜೊತೆ ಹಾಕ್ಕೊಡು. ಸೌತೆಕಾಯಿ ಅಂತ ಅಲ್ಲಿ, ಸೌತೆಕಾಯಿ. ನನಗಾಕಂದ ಸೌತೆಕಾಯಿ ಹಾಕು. ಗಾಯ್ತು ಬೇಕು ನನಗೆ. ಎತ್ಕೊಂಬಲ್ಲ, ಏನೋ ಒಂದೇ ಒಂದು ಕೊಟ್ಟು ಎತ್ಕೊಂಬ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇದು 2 ದಿನದ ವ್ಲಾಗ್ ಮಿಕ್ಸ್ಚರ್ ಆಗಿದೆ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್, ಸೊ ದಟ್ ನಮ್ಮ ವಿಡಿಯೋ ಲೇಟೆಸ್ಟ್ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.